ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ಮಲ್ಪೆಯ ಕಡಲ ತೀರದಲ್ಲಿದ್ದೀನಿ. ಸಮುದ್ರ ತರಕಾರಿ, ಎಸ್, ನೀವು ಕೇಳಿರ್ತೀರ, ನೋಡಿರ್ತೀರ, ಸವಿದಿರ್ತೀರ. ಈಗ ನಾನು ಆ ಮಾತು ಹೇಳ್ತಿದ್ದಾಗೆ ನಿಮ್ಮ ಬಾಯಲ್ಲಿ ನೀರು ಬಂದಿರಲಿಕ್ಕೂ ಸಾಕು. ಸಮುದ್ರ ತರಕಾರಿಗಳಾದಂಥ ಮೀನು, ಏಡಿ ಮತ್ತು ಹಲವು ಸಮುದ್ರ ಜೀವಿಗಳನ್ನು ಹಿಡಿದು ತಂದು ವ್ಯಾಪಾರ ಮಾಡುವಂಥ ಮಲ್ಪೆಯ ಮೀನು ಮಾರುಕಟ್ಟೆಯಲ್ಲಿ ಇವತ್ತು ನಾನು ಇದ್ದೀನಿ. ಮಲ್ಪೆಯ ಮೀನು ಮಾರಾಟಗಾರರ, ಮೀನು ಹಿಡಿದು ತರೋರ, ದೋಣಿ ನಡೆಸೋರ, ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಜನರ ಅವರ ದಿನನಿತ್ಯದ ಆಗು ಹೋಗುಗಳೇನು, ಬದುಕು ಹೇಗೆ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನವನ್ನು ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಮತ್ತೆ ಆಗ್ತಾರ, ಬನ್ನಿ ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಮೀನಿನ ಜೊತೆ ಅವರ ಸಂಬಂಧ ಎಂಥದ್ದು ಅಂತ ತಿಳ್ಕೊಳ್ಳೋಣ, ಬನ್ನಿ. ಬದುಕ ಬಂಡಿ. ಸ್ನೇಹಿತರೆ, ಇವತ್ತು ನಾನು ಮಲ್ಪೆಯ ಕಡಲ ತೀರದಲ್ಲಿರ್ತಕ್ಕಂಥ ಬೃಹತ್ ಆದಂಥ ಮೀನಿನ ಮಾರುಕಟ್ಟೆಯಲ್ಲಿ ಮೀನಿನ ವ್ಯಾಪಾರ ಮಾಡುವಂಥ ಸೋದರ ಕಿರಣ್ ಕುಂದರ್ ಅವ್ರನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ನಮಸ್ಕಾರ ಕಿರಣ್ ಕುಂದರ್ ಅವ್ರಿಗೆ. ನಮಸ್ತೆ. ನಮಸ್ಕಾರ. ಎಷ್ಟು ವರ್ಷದಿಂದ ಇಲ್ಲಿ? ನಾವೊಂದು ಇಲ್ಲಿ 30 ವರ್ಷದಿಂದ ಇಲ್ಲಿ ಈ ಒಂದು ಕೆಲಸಕ್ಕೆ ಬಂದಿದ್ದೇವೆ. ಮತ್ತೆ ಬೆಳಿಗ್ಗೆ ನಾವು ಫಿಶ್ ಬಿಸ್ನೆಸ್ ಅಂತ ನಾವು ಬರ್ತಾ ಇದ್ದೇವೆ. ಮತ್ತೆ ಬೋಟ್ ಎಲ್ಲ ಉಂಟು ನಮಗೆ. ಮತ್ತೆ ಫಿಶ್ ಬಿಸ್ನೆಸ್ ಅಂದ್ರೆ ಬೆಳಿಗ್ಗೆ ನಾವು ಒಂದು ಬೋಟ್ ಇದ್ದ ದಿವಸ 3 ಗಂಟೆಗೆ ಬರ್ತೇವೆ. ಬೆಳಿಗ್ಗೆ 3 ಗಂಟೆಗೆ. ಮತ್ತೆ ಫಿಶ್ ಬಿಸ್ನೆಸ್ಗೆ ಅಂತ ಬಂದ್ರೆ ನಾವು ಒಂದು 4 ಗಂಟೆಗೆ ಇರ್ತೇವೆ. ಬೆಳಿಗ್ಗೆ 4 ಗಂಟೆಗೆ ಇವರು ಇಲ್ಲಿ ಇರ್ತಾರೆ. ಇಲ್ಲಿ 4 ಗಂಟೆಗೆ ಯಾಕೆ ಬರ್ತೀರಾ? ಅಂದ್ರೆ ಬೋಟ್ ಎಲ್ಲ ಇದ್ರೆ ಮೀನೆಲ್ಲ ಎಷ್ಟೆಷ್ಟು ಕ್ಯಾಚಸ್ ಉಂಟು, ಯಾವ್ದೆಲ್ಲ ಮೀನೆಲ್ಲ ಹೋಗ್ತದೆ ಅಂದ್ರೆ ಮಾರ್ಕೆಟ್ಗೆಲ್ಲ ಸೆಟ್ ಮಾಡುದು, ಫ್ಯಾಕ್ಟ್ರಿಗೆ ಸೆಟ್ ಮಾಡುವಂತ ಮೀನೆಲ್ಲ ಇರ್ತದೆ. ರೇಟ್ಗೆಸ್ಕರ ಎಷ್ಟು ರೇಟ್ ಡಿಮಾಂಡ್ ಎಲ್ಲ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೇಟ್ಗೆ ಬೇಕಿರ್ತದೆ, ಒಂದೊಂದು ಫ್ಯಾಕ್ಟ್ರಿಗೆ ಒಂದೊಂದು ರೇಟ್ ಅಲ್ಲಿ ಇರ್ತದೆ. ಸೊ ನಮ್ಗೆ ಯಾವ ರೇಟ್ ಅಲ್ಲಿ ನಮ್ಗೆ ಪುರಿಸ್ತದೆ ಆ ರೇಟ್ ಅಲ್ಲಿ ನಾವು ತಗೊಳ್ತೇವೆ. ದಿನ ಎಷ್ಟು ಕೆಜಿ ಮೀನ್ ತಗೋತೀರಾ? ನಮ್ಗೆ ಅದು ಒಂದು ಮೀನು, ಒಂದು ಒಳ್ಳೆ ಕ್ವಾಲಿಟಿ ಮೀನಾದ್ರೆ, ಎಕ್ಸ್ಪೋರ್ಟ್ ಮೀನಾದ್ರೆ ಒಂದು ನಮ್ಗೆ 2 ಕಂಟೈನರ್ ಅಂದ್ರೆ ಒಂದು 600 ಬಾಕ್ಸ್ 700 ಬಾಕ್ಸ್ ಈ ತರ 2 ಕಂಟೈನರ್ ತುಂಬಾ ಮೀನಿನ ತಗೋತಾರೆ. ಅಂದ್ರೆ 600 ಬಾಕ್ಸ್ ತಗೋತೀರಾ? ಒಂದು ಮೀನಿದ್ರೆ ಒಂದು ಬಾಕ್ಸ್ ಅಲ್ಲಿ 30 ಕೆಜಿ ಮೀನು ನಾವು ಇದು ಎಕ್ಸ್ಪೋರ್ಟ್ ಮಾಡ್ತೇವೆ. 30 ಕೆಜಿ ಮೀನು ಅಂದ್ರೆ 18,000 ಕೆಜಿ ಮೀನು. ಇಷ್ಟು ತಗೋತಿರಲ್ಲ, ಏನ್ ಮಾಡ್ತೀರಾ? ಅದನ್ನ ಎಲ್ಲಿ ಕಳಿಸ್ತೀರಾ? ಅದು ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಫ್ಯಾಕ್ಟರಿ ಅವರ ಮುಖಾಂತರ ಎಕ್ಸ್ಪೋರ್ಟ್ ಆಗ್ತದೆ. ಗುಜರಾತ್ ಹೋಗ್ತದೆ ಇಲ್ಲಿಂದ. ಮತ್ತೆ ಇಲ್ಲಿಂದ ಗುಜರಾತ್ ನಿಂದ ಬೇರೆ ಔಟ್ ಆಫ್ ಸ್ಟೇಟ್ ಕಂಟ್ರಿ ಎಲ್ಲ ಹೋಗ್ತದೆ. ಸೊ ಇಲ್ಲಿಂದ ನೀವು ಗುಜರಾತ್ ಕಳಿಸ್ಬಿಡ್ತೀರಾ, ಅಲ್ಲಿಂದ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತದೆ. ಸೊ ನೀವು ಇಲ್ಲಿಂದ ಗುಜರಾತ್ ಕಳಿಸ್ತೀರಾ? ಪ್ರತಿ ದಿನ ಇದು ಸಿಗುತ್ತಾ? ಪ್ರತಿದಿನ ಅಂದ್ರೆ ಇಲ್ಲಿ ಬೋಟ್ ಬಂದ ಒಂದು ಎವರೇಜ್ ಪ್ರಕಾರ ಸಿಗ್ತದೆ. ಕೆಲವು ಸರಿ ಮೀನು ಇರ್ತದೆ, ಕೆಲವು ಸರಿ ಖಾಲಿ ವಾಪಸ್ ಹೋಗ್ತೇವೆ. ಹೌದಾ? ಖಾಲಿ ವಾಪಸ್ ಹೋಗಿದ್ದು ಉಂಟು. ಯಾಕೆ ಆ ತರ ಖಾಲಿ ಯಾಕೆ ವಾಪಸ್ ಹೋಗ್ತೀರಿ? ಮೀನು ಇರೋದಿಲ್ಲ ಬೋಟಲ್ಲಿ, ಮೀನು ಇರ್ಲಿಲ್ಲ ಅಂದ್ರೆ ಮಾರ್ಕೆಟಿಗೆ ಮೀನು ಇರೋದಿಲ್ಲಲ್ಲ. ದಿನ ಎಷ್ಟು ಬೋಟ್ ಬರುತ್ತೆ ಇಲ್ಲಿ? ದಿನ ಅಂದ್ರೆ ಅದು ಕೆಲವು ಸರಿ ಡೈಲಿ ಹೋಗುವಂತ ಬೋಟೆ ಬೇರೆ ಇರ್ತದೆ. ಪರ್ 10 ಡೇಸ್ಗೆ ಒಂದ್ಸರಿ ಬರುವಂತ ಬೋಟ್ ಇರ್ತದೆ. ಒಂದೊಂದ್ ಸರಿ ಲ್ಯಾಂಡ್ ಆಗುವಾಗ ಒಂದೇ ಸರಿ ಒಟ್ಟಿಗೆ ಬರ್ತಾರೆ. ಇಲ್ಲಾಂದ್ರೆ ಕೆಲವು ಸರಿ ಬೋಟೇ ಇರೋದಿಲ್ಲ, ಕಮ್ಮಿ ಇರ್ತದೆ. ಈಗ ಡೈಲಿ ಹೋಗುವಂತ ಬೋಟ್ ಇದೆಯಲ್ಲ, ಎಷ್ಟು ಡೈಲಿ? ಅದು ಡೈಲಿ ಅಂದ್ರೆ ಒಂದು ಎಲ್ಲಿ ಬಂದರಲ್ಲಿ ಸಾಧಾರಣ ಒಂದು 3,000 ಬೋಟ್ ಉಂಟು. 2,500-3,000 ಬೋಟ್. ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಕಿರಣ್ ಕುಂದರ್ ಅವರು ಹೇಳ್ತಾ ಇರೋದು ಮಲ್ಪೆಯ ಈ ಕಡಲ ತೀರದ ಬಂದರಿನಲ್ಲಿ 3,000 ದೋಣಿಗಳಿವೆ. 3,000 ದೋಣಿಗಳು ಒಂದು ಮಲ್ಪೆಯಲ್ಲಿ ಇದೆ. ಬೇಕಾದ್ರೆ ಈ ಹೋಲ್ ಕರಾವಳಿಯಲ್ಲಿ ಎಷ್ಟು ಇರ್ಬೋದು? ಹೋಲ್ ಕರಾವಳಿ ಪೂರ್ತಿ ಗೋವಾದಿಂದ ಕಾಸರಗೋಡುವರೆಗೆ ಎಷ್ಟು ಬೋಟ್ ಇರ್ಬೋದು? ಅದು ಸ್ವಲ್ಪ ಒಂದು 10,000 ಹತ್ತಿರ ಆಗ್ಬಹುದು. ಪಾಪ ಪೂರ ಮೀನುಗಾರ ಪರಿಸ್ಥಿತಿ ಒಳ್ಳೆದಿಲ್ಲ. ಯಾಕೆ? 10,000 ಬೋಟ್ ಇರ್ಬೋದು, ಬಟ್ ಒಂದು ಅದರಲ್ಲಿ ಒಂದು 2,000 ಬೋಟ್ನವರೆಗೆ ಎವರೇಜ್ ಫಿಶಿಂಗ್. ಮತ್ತೆ ಕೆಲವರು ನಷ್ಟದಲ್ಲಿ ಬೋಟ್ ರನ್ ಮಾಡ್ತಾರೆ. ಪಾಪ ಅಂದ್ರೆ ಮೀನು ಮತ್ಸ್ಯಕ್ಷಾಮ ಎಲ್ಲ ಉಂಟು. ಸೊ ಬೋಟ್ ವರ್ಕೌಟ್ ಆಗೋದಾದ್ರೆ ಅದಕ್ಕೆ ಬೇಕಾಗುವಂತ ಮೆಟೀರಿಯಲ್ಸ್. ಮತ್ಸ್ಯಕ್ಷಾಮ ಅಂತ ಎಷ್ಟು ಚಂದಾದ ಪದ ಯೂಸ್ ಮಾಡಿದ್ದಾರೆ. ಮತ್ಸ್ಯಕ್ಷಾಮ ಯಾಕೆ ಬರುತ್ತೆ?
ಅಸಕ್ಷಾಮ ಅಂದ್ರೆ ಈಗ ಎಲ್ರಿಗೂ ಬಿಸ್ನೆಸ್ ಮಾಡುವಂತದ್ದು, ಎಲ್ರಿಗೂ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಪಾಪ ಇನ್ವೆಸ್ಟ್ ಮಾಡಿದ್ಮೇಲೆ ಅವರು ಅದಕ್ಕೆ ವರ್ಕೌಟ್ ಆಗೋ ತರ ಫಿಶಿಂಗ್ ಮಾಡ್ತಾರೆ. ಫಿಶಿಂಗ್ ಮಾಡ್ಲಿಕ್ಕೆ ಹೋಗಿ ಈಗ ಸಣ್ಣ ಮೀನು ಕೂಡ ಅದರಲ್ಲಿ ಬರ್ತದೆ. ಆ ತರ ಇರ್ಲಿಕ್ಕೆ ಹೋಗಿ ಸ್ವಲ್ಪ ಮೀನು ಹಿಡಿಲಿಕ್ಕೆ ಟೈಮಿಂಗ್ ಸ್ವಲ್ಪ ಇದಾಯ್ತು. ಎಲ್ಲ ಟೈಮಲ್ಲಿ ಮೀನುಗಾರಿಕೆ ಮಾಡುವಾಗ ಮೀನು ಉತ್ಪತ್ತಿ ಕೂಡ ಕಮ್ಮಿ ಆಗ್ತದೆ. ವರ್ಷದ 12 ತಿಂಗಳು ಮೀನ್ ಹಿಡಿತೀರಾ? ಇಲ್ಲ, ವರ್ಷದಲ್ಲಿ 9 ತಿಂಗಳು ಇಲ್ಲಿ ಮೀನುಗಾರಿಕೆ ಹೋಗ್ತಾರೆ. ಬಟ್ ಇಲ್ಲಿ 3 ತಿಂಗಳು ರಜೆ ಇರ್ತದೆ. ಸಮುದ್ರ ಎಲ್ಲ ಇದು ಸ್ವಲ್ಪ ಏರಿಳಿತ ಇರುವಾಗ ಹೋಗುದಿಲ್ಲ. ಅದೇ 9 ತಿಂಗಳಲ್ಲಿ ಒಂದು 2-3 ತಿಂಗಳು ಮಾತ್ರ ಒಳ್ಳೆ ಫಿಶಿಂಗ್ ಇರ್ತದೆ. ಆ ಫಿಶಿಂಗ್ ಅಲ್ಲಿ 9 ತಿಂಗಳು ಜೀವನ ನಡೆಸಬೇಕು. ಎಲ್ಲರದ್ದು ಪರಿಸ್ಥಿತಿ ಒಳ್ಳೇದಿರೋದಿಲ್ಲ. ತುಂಬಾ ಮೀನುಗಾರರು ಬಡವರಾಗಿ ಹೇಳೋ ಪ್ರಕಾರ 12 ತಿಂಗಳಲ್ಲಿ ಒಂದು 3 ತಿಂಗಳು ಮಾತ್ರ ಬಿಸ್ನೆಸ್. ಹೌದು, ಒಳ್ಳೆ ರನ್ನಿಂಗ್ ಫಿಶಿಂಗ್ ಮಾಡ್ಬೋದು. ಅದರಲ್ಲೇ ಅವರೇಜ್ ಅದೇ ಫಿಶಿಂಗ್ ಅಲ್ಲಿ ಮತ್ತೆ ಒಂದು 6 ತಿಂಗಳು ರನ್ ಮಾಡುದು. ಪಾಪ ಬೋಟ್ನ ಮಾಲಕರಿಗೆ ತುಂಬಾ ನಷ್ಟ ಉಂಟು, ಏನು ಉಳಿದಿಲ್ಲ. ಅದರಲ್ಲಿ ಡೀಸೆಲ್ ಖರ್ಚು ಮತ್ತೆ ಬೋಟ್ ದುಡ್ದವರ ಮೇಂಟೆನೆನ್ಸ್ ಎಲ್ಲ ಹೋಗುವಾಗ ಬೋಟ್ ಅಲ್ಲಿ ಎಂತದ್ದು ಉಳಿದಿಲ್ಲ. ವ್ಯಾಪಾರಸ್ಥರು ಕೂಡ ಹಾಗೆ, ಇಲ್ಲಿ ಮೀನು ಕಾಂಪಿಟೇಷನ್ ಇರ್ತದೆ. ಆ ಪ್ರಕಾರ ಮೀನು ಕಳಿಸಿ ಬೇರೆ ಮಾರ್ಕೆಟ್ ಅಲ್ಲಿ ಹೋಗಿ ಮೀನು ಸೇಲ್ ಮಾಡುವಾಗ ಅಲ್ಲಿ ಮೀನು ಬೇಕಾದ ಬಂದರಲ್ಲಿ ಬಂದ ಮೀನು ಕೂಡ ಅಲ್ಲೇ ಇರ್ತದೆ. ಆವಾಗ ಮೀನು ತಕೊಂಡೋದ ಮಾರ್ಕೆಟ್ ನವರಿಗೂ ಕೂಡ ಮೀನು ವ್ಯಾಪಾರ ಆಗುದಿಲ್ಲ. ರೋಡ್ ಟ್ಯಾಕ್ಸ್ ಮತ್ತೆ ಗಾಡಿ ರೆಂಟ್ ಮತ್ತೆ ಎಕ್ಸ್ಪೆನ್ಸ್ ಎಲ್ಲ ಸೇರುವಾಗ ಮೀನಿಗೆ ಇಲ್ಲಿ ಒಂದು 100 ರೂಪಾಯಿದ ಮೀನು ಅಲ್ಲಿ ಹೋಗೋ 150 ರೂಪಾಯಿ ಅವರಿಗೆ ಬೀಳ್ತದೆ. 1 kg 50 ರೂಪಾಯಿ ಖರ್ಚು ಬೀಳ್ತದೆ. ಪಾಪ ಅಲ್ಲಿ ಬೇರೆ ಮಾರ್ಕೆಟ್ ಇಂದ ಹತ್ತಿರದಿಂದ ಬಂದವರಿಗೆ ಅಲ್ಲಿ ವರ್ಕೌಟ್ ಆಗ್ತದೆ. ಅವರು ಕಮ್ಮಿ ರೇಟ್ ಅಲ್ಲಿ ಕೊಟ್ಟ ಮೇಲೆ ಇವರು ಮೀನನ್ನು ಇಟ್ಕೊಳಿಕ್ ಆಗುದಿಲ್ಲ. ಆ ಮೀನನ್ನು ಕೂಡ ಅವರು ಎಷ್ಟು ದಿವಸದ ಹೂವಿನ ವ್ಯಾಪಾರದಾಗೆ ಹೂವು ನಾಳೆಗೆ ಹೇಗೆ ಹಾಳಾಗ್ತದೆ ಅದೇ ತರ ಮೀನು ಕೂಡ ಹಾಳಾಗ್ತದೆ. ಅದಕ್ಕೋಸ್ಕರ ಮೀನು ಸೇಲ್ ಮಾಡ್ಲೇಬೇಕು, ನಷ್ಟ ಆಗ್ಲಿ ಲಾಭ ಆಗ್ಲಿ. ಇಲ್ಲಿ ವ್ಯವಹಾರನೇ ಆಗಿ ಈಗ ಲಾಭ ಅಂತಾನೆ ಇಲ್ಲಿ ವ್ಯವಹಾರ ಆಗುದಿಲ್ಲ, ನಷ್ಟದಲ್ಲಿ ಕೂಡ ವ್ಯಾಪಾರ ಮಾಡ್ತಾರೆ. ಬೋಟ್ನವರು ಕೂಡ ಹಾಗೆ ಬೋಟ್ ರನ್ ಮಾಡ್ತಾರೆ. ವ್ಯಾಪಾರ ಬೋಟ್ ರನ್ ಮಾಡೋದು ಯಾಕೆಂದ್ರೆ ಬೋಟ್ ಅಲ್ಲಿ ಜನ ನಿಲ್ಬೇಕು. ಜನ ಇಲ್ಲಾಂದ್ರೆ ಫಿಶಿಂಗ್ ಇಲ್ಲ ಅಂದ್ರೆ ಬೋಟ್ ಅಲ್ಲಿ ಜನ ಇರೋದಿಲ್ಲ. ಜನ ಇರಲಿಲ್ಲ ಅಂದ್ರೆ ಬೋಟ್ ಪಟ್ಟೆಗೆ ಹೋಗುದಿಲ್ಲ. ಸೊ ಎಷ್ಟು ಜನ ಈ ಮಲ್ಪೆ ಬಂದ್ರಲ್ಲಿ ಎಷ್ಟು ಜನ ಇದ್ದೀರಾ? ಸಾಧಾರಣ ಒಂದು ದಿವಸಕ್ಕೆ ಒಂದು 5-6 ಸಾವಿರ ಜನ ದಿನ ಬಂದು ದುಡಿತಾ ಹೋಗ್ತಾ ಇರ್ತಾರೆ. 5 ರಿಂದ 6 ಸಾವಿರ ಜನ ಒಂದು ಮಲ್ಪೆ ಬಂದರಿನಲ್ಲಿ ಈ ಮೀನು ಮಾರುಕಟ್ಟೆಯ ಮೇಲೆ ದುಡಿತಾ ಇದ್ದಾರೆ. ಎಲ್ರಿಗೂ ದುಡಿಮೆ ಇರ್ತದಂತಲ್ಲ, ಆದ್ರೆ ದಿನನಿತ್ಯದ ಒಂದು ಕೆಲಸನೇ ಇರ್ತದೆ. ಅವರ ಮೇಲೆ ಒಂದೊಂದು ಜವಾಬ್ದಾರಿ ಇರ್ತಾರೆ. ಸೊ ಅದಕ್ಕೋಸ್ಕರ ಆದ್ರೂ ಬರ್ಲೇಬೇಕು. ಇವತ್ತು ಇಲ್ಲ ಅಂದ್ರೆ ನಾಳೆ ಸಿಗ್ಬಹುದು ಅನ್ನುವಂತ ಆಶೆಯಿಂದ ಇಲ್ಲಿ ಮಲ್ಪೆ ಬಂದರೆ. ನೀವು 5 ರಿಂದ 6 ಸಾವಿರ ಜನ ಬಂದ್ರೆ ಎಲ್ರಿಗೂ ಕೆಲಸ ಸಿಗಲ್ಲ. ಕೆಲವರು ವಾಪಸ್ಸೇ ಹೋಗುತ್ತಾರೆ. ಅವರಿಗೆ ಅವರವ್ರದೇ ಒಂದು ಲಿಂಕ್ ಇರುವಂತ ಬೋಟ್ ಇರ್ತದೆ, ಅಲ್ಲ ಬೇರೆ ಪಾರ್ಟಿ ಇರ್ತದೆ. ಸೊ ಅವರು ಅದಕ್ಕೋಸ್ಕರ ಬಂದಿರ್ತಾರೆ. ಅವತ್ತು ಮೀನೇ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಕೆಲಸನೇ ಇಲ್ಲ ದಿವಸ. ಹಾಗೆ ವಾಪಸ್ ಹೋಗುವಂತ ದಿನ ಕೂಡ ಜಾಸ್ತಿ ಉಂಟು. ಮೀನಿದ್ದ ದಿವಸಕ್ಕೆ ಎಲ್ರಿಗೂ ಕೆಲಸ, ಮೀನೇ ಇಲ್ಲ ಅಂದ್ರೆ ಯಾರಿಗೂ ಕೆಲಸನೇ ಇಲ್ಲ. ಅದು ಒಂದು ವರ್ಷದ ಅವಧಿಯ ಮೇಲೆ ಇರ್ತದೆ. ಅವ್ರಿಗೆ ಒಂದು ವರ್ಷಕ್ಕೆ ಒಂದು ಎಷ್ಟು ಇನ್ಕಮ್ ಅಂತ ಇರ್ತದೆ, ಅದರಲ್ಲೇ ಅವ್ರ ಜೀವನ ನಡೆಸಬೇಕು. ಯಾವಾಗ ಮೀನುಗಾರಿಕೆ ಇರ್ತದೆ ಆವಾಗ ಎಲ್ರಿಗೂ ಹಣ ಇರ್ತದೆ, ಎಲ್ರ ಹತ್ರ ಕೆಲಸ ಇರ್ತದೆ. ಅದೇ ಯಾವಾಗ ಮೀನುಗಾರಿಕೆ ಕುಂಠಿತ ಆಗಿರ್ತದೆ. ಇವಾಗ ಒಂದ್ ಮಾತು ಹೇಳಿ, ಈಗ 3 ತಿಂಗಳು ಮೀನು ವರ್ಷದಲ್ಲಿ ಫುಲ್ ಸೀಸನ್ ಬಂದ್ಬಿಡುತ್ತೆ ಅಂತ, ಆಗ ರೇಟ್ ಡೌನ್ ಆಗಲ್ವಾ? ರೇಟ್ ಡೌನ್ ಆಗ್ತದೆ. ಅದು ಅಂದ್ರೆ ಎಲ್ಲ ಮಾರ್ಕೆಟ್ ಅಲ್ಲಿ ಮೀನು ಇರುವಾಗ ಎಲ್ಲ ಬಂದರಲ್ಲೂ ಮೀನು ಇರ್ತದೆ. ಆವಾಗ ಮೀನಿನ ಬೆಲೆ ತುಂಬಾ ಕಮ್ಮಿ ಆಗುತ್ತೆ. ಕಮ್ಮಿ ಆಗ್ಲಿಕ್ಕೆ ಹೋಗಿ ಫಿಶಿಂಗ್ ಕೂಡ ಕಮ್ಮಿ ಆಗ್ತದೆ. ಫಿಶಿಂಗ್ ಬೋಟ್ನವರಿಗೆಲ್ಲ ರೇಟ್ ದರದಲ್ಲಿ ವ್ಯತ್ಯಾಸ ಆಗಿ ನಷ್ಟದಲ್ಲಿ ರನ್ ಆಗುವಂತ ಪರಿಸ್ಥಿತಿ ಎಲ್ಲ ಉಂಟು. ಆ ತರನು ಇರ್ತದೆ. ಹೌದು, ಇರ್ತದೆ. ಈಗ ನೀವು ಇಲ್ಲಿ ನೋಡಿದ್ರೆ 1 kg 100-150 ರಂಗ್ ನೀವು ಎಷ್ಟೇ ಆದ್ರೂ ಲಾಸ್ ಆದ್ರೂ ಪ್ರಾಫಿಟ್ ಡೈಲಿ ಮೀನ್ ಕೊಡ್ಲೇಬೇಕಿಲ್ಲ ಅಂದ್ರೆ ಮೀನ್ ಹಾಳಾಗ್ತದೆ ಹೂವಿನ ತರ. ಮತ್ತೆ ನಾವು ಅದು ಹೋಟೆಲ್ ತಲುಪಿ ಬೆಂಗಳೂರಿಗೆ ತಲುಪಿ ನಾವು ಅಲ್ಲಿ ಫಿಶ್ ಫ್ರೈ ತಿನ್ನುವಾಗ 600 ರೂಪಾಯಿ. ಹೇಗೆಂದ್ರೆ ಈಗ ಮೀನು ತಕೊಂಡವರಿಗೆ ಎಕ್ಸ್ಪೆನ್ಸ್ ಬೀಳ್ತದೆ, ಅಲ್ಲಿಂದ ಮಧ್ಯವರ್ತಿಗೆ ಇರ್ತಾರೆ, ಅವರಿಗೆ ಒಂದು ಖರ್ಚು ಬೀಳ್ತದೆ, ಅವರಿಗೆ ಒಂದು ಲಾಭ ಬೇಕು. ಅಲ್ಲಿ ಹೋಗಿ ಸೇಲ್ಸ್ ಮಾಡುವಾಗ ಹೋಟೆಲ್ನವರಿಗೆ ಅವರು ಕೂಡ ಮಾರ್ಬೇಕಲ್ಲ, ಅವರಿಗೆ ಒಂದು ಪ್ರಾಫಿಟ್ ಇರ್ಬೇಕು. ಬಿಸ್ನೆಸ್ ಅಂದ್ರೆ ಹಾಗೆಲ್ಲ. ಹಾಗೆ ಒಂದು ಪೀಸ್ ಮೇಲೆ ಇಲ್ಲಿ ಒಂದು 50-60 ರೂಪಾಯಿ 70 ರೂಪಾಯಿದ ಮೀನು ಅಲ್ಲಿ ರೇಟ್ ಬಿದ್ದು ಮಧ್ಯವರ್ತಿಗಳಿಂದ ಮುಖಾಂತರ ಮತ್ತೆ ಹೋಟೆಲ್ಗೆ ಹೋಗುವಾಗ 50 ರೂಪಾಯಿಗೆ ಒಂದು ಮೀನಿಗೆ ಪೀಸಿಗೆ ಒಂದು ಅಲ್ಲಿ ಹೋಗುವಾಗ ಒಂದು 250 ರೂಪಾಯಿ ಬಿದ್ರೆ 250 ರೂಪಾಯಿ ಪ್ರಾಫಿಟ್ ಅಲ್ಲಿ ಮಾರುವಂತದ್ದು ಉಂಟು. ಸ್ಟಾರ್ ಹೋಟೆಲ್ ಅಲ್ಲಿ ಅಂದ್ರೆ ನಮ್ಗೆ ಗೊತ್ತಿರ್ತದೆ. ಒಂದೊಂದು ಸ್ಟಾರ್ ಹೋಟೆಲ್ ಒಂದೊಂದು ಪೀಸ್ ಅಂಜಲ್ಗೆ 600-700 ರೂಪಾಯಿ ಬೀಳುವುದು ನಮ್ಗೆ ಗೊತ್ತುಂಟು. ನಾವು ಕೂಡ ತಿಂತೇವೆ, ಹಣ ನೋಡೋದಲ್ಲ. ಅಲ್ಲಿ ಹೋಗಿ ನಾವು ತಿನ್ನೋದುಂಟು. ಎಲ್ಲಿ ತಿಂದಿದ್ರು ಫ್ರೆಶ್ ತಾಜಾ ಮೀನು ಜಾಸ್ತಿ ರುಚಿನ, ನೀವು 10 ದಿನ ಆದ್ಮೇಲೆ ಬರೋ ಮೀನು ಜಾಸ್ತಿ ರುಚಿ? ಫ್ರೆಶ್ ಅಂದ್ರೆ ದಿವಸ ಬರುವಂತ ಬೋಟ್ ಇದ್ದು ಮೀನು ಒಳ್ಳೆ ಫ್ರೆಶ್ ಇರ್ತದೆ. 10 ದಿವಸ ಇರುವಂತದ್ದು ಬೋಟ್ ಮೀನು ಫ್ರೆಶ್, ಬಟ್ ಅದು ಫ್ರಿಜ್ ಅಲ್ಲಿ ತಿಂದ ಮೇಲೆ ಅದು ಏನು ಟೇಸ್ಟ್ ಇರಲ್ಲ.
ಟೇಸ್ಟ್ ಇರಲ್ಲ. ನೀವು 10 ದಿವಸ ಇದ್ರು ಮೀನು ಅದ್ರದ್ದು ಸ್ವಲ್ಪ ಇದು ಡಿಫ್ರೆನ್ಸ್ ಆಗ್ತದೆ. ಬಟ್ ಅದನ್ನು ಫ್ರಿಜ್ ಒಳಗೆ ಇಟ್ಟು ಮತ್ತೆ ನಾವು ನಾಳೆ ತಿಂದ್ರೆ ಅದು ಏನು ಟೇಸ್ಟ್ ಇರಲ್ಲ. ನಾವಂತ ಮೀನು ತಿನ್ನೋದು ಕೂಡ ಕಮ್ಮಿ. ಈ ಮೀನು ಇರ್ಲಿಲ್ಲ ಅಂತ ಮಾತ್ರ ಅದು ತಿಂತೇವೆ, ಬಿಟ್ರೆ ಇಲ್ಲಾಂದ್ರೆ ನಮ್ಗೆ ತಾಜಾ ಮೀನು ಸಿಗ್ತದೆ, ನಾವು ತಾಜಾ ಮೀನು ತಿಂತೇವೆ. ನೀವು ತಾಜಾ ಮೀನೇ ತಿನ್ನೋದು. ನೋಡಿ ಸ್ನೇಹಿತರೆ, ಮಂಗಳೂರು, ಮಲ್ಪೆ, ಉಡುಪಿ ಅವರೆಲ್ಲ ತಾಜಾ ಮೀನು ತಿಂತಾರೆ. ಬೆಂಗಳೂರಿಗೆ ಬರೋದು ಮಾತ್ರ ಫ್ರಿಜ್ಜಲ್ಲಿ. ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲಿ ಸಮುದ್ರ ಇಲ್ಲದೆ ಇರೋದ್ರಿಂದ ಇವರು ಡೀಪ್ ಫ್ರೀಸರೆಲ್ಲ ಕಳಿಸೋವಂಥ ಮೀನನ್ನ ನಾವು ಬೆಂಗಳೂರಲ್ಲಿ ತಿಂತೀವಿ. ಮೀನು ಐಸಲ್ಲಿ ಇಟ್ರೆ ಏನಾಗಲ್ಲ, ಬಟ್ ಸ್ಟೋರೇಜ್ ಫ್ರಿಜ್ ಎಲ್ಲ ಇಡ್ತೇವಲ್ಲ ಆವಾಗ ಮೀನು ಅದ್ರದ್ದು ಇದು ಟೇಸ್ಟ್ ಚೇಂಜ್ ಆಗ್ತದೆ. ಈ ಒಣ ಮೀನ್ ತರ ಆಗ್ತದೆ ಹಾಗೆ. ಆ ಥರ ಆಗ್ಬಿಡುತ್ತಲ್ಲ. ಈ ಡೀಪ್ ಫ್ರೀಸರ್ ಅಲ್ಲಿ ಇಡ್ತಿರಲ್ಲ, ಎಷ್ಟು ದಿನ ಇಡ್ಬೋದು ಈ ಮೀನನ್ನು? ಡೀಪ್ ಫ್ರೀಸರ್ ಅಲ್ಲಿ ಮೀನು ಇಡ್ಲಿಕ್ಕೆ ಎಷ್ಟು ದಿವಸ ಬೇಕಿದ್ರೆ ಇಡ್ಬೋದು. ತಿನ್ನುವಾಗ ಅದರದ್ದು ಟೇಸ್ಟ್ ಬೇರೆ ಆಗ್ಬಿಟ್ಟು ತಿನ್ನುವಾಗ ಟೇಸ್ಟೇ ಬೇರೆ ಆಗ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಕಳೆದ 30 ವರ್ಷಗಳಿಂದ ಈ ಮಲ್ಪೆಯ ಬಂದರಿನಲ್ಲಿ ತಮ್ಮ ಬದುಕನ್ನು ಸಾಗಿಸ್ತಾ ಇರತಕ್ಕಂಥ ಕಿರಣ್ ಕುಂದರ್ ಮತ್ತು ಇವ್ರ ಜೊತೆ ಇರತಕ್ಕಂಥ 6,000 ಜನ ಕಾರ್ಮಿಕರು ಅವರ ಕಷ್ಟ ನಷ್ಟಗಳನ್ನು, ದುಃಖ ದುಮ್ಮಾನಗಳನ್ನು, ಅವರು ಎದುರಿಸುವಂಥ ಚಾಲೆಂಜಸ್ಸನ್ನು, ತಾಜಾ ಮೀನಿನ ರುಚಿಯನ್ನು ಎಲ್ಲವನ್ನ ಕೇಳಿದ್ರಿ ಅಲ್ವಾ? ಕಿರಣ್ ಕುಂದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ನಮಸ್ಕಾರ. ನಮಸ್ಕಾರ ಕಿರಣ್ ಅವರೇ, ಧನ್ಯವಾದ. ಬದುಕ ಬಂಡಿ. ನಮಸ್ಕಾರ. ನಮಸ್ತೆ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮಾಧವ ಬಂಗೇರ್ ಅಂತ. ಏನ್ ಮಾಡ್ತೀರಿ ಇಲ್ಲಿ? ನಾವು ಇಲ್ಲಿ ಪರ್ಚೇಸ್ ಮಾಡ್ತೇವೆ, ತಕೊಂಡು ಬಂದ ಬೋಟಿದು ಮೀನನ್ನು ಪರ್ಚೇಸ್ ಮಾಡ್ತೇವೆ. ಅಂದ್ರೆ ಮಾಡೋದಂದ್ರೆ ಒಂದು 25-30 ವರ್ಷದಿಂದ ನಾವು ಇದೇ ಪರ್ಚೇಸ್ ಮಾಡೋದು. ಮೀನು ತಕೊಂಡು ಬೋಟ್ ಬರ್ತದೆ, ಒಂದು 4 ಗಂಟೆಗೆ ಮಾರ್ಕೆಟಿಂಗ್ ಆಗ್ತದೆ. ಮಾರ್ಕೆಟಿಂಗ್ ನಲ್ಲಿ ಬಿಡ್ ಮಾಡಿ ಮೀನ್ ತಕೊಳ್ಳೋದು. ಮೀನ್ ತಕೊಂಡು ಬೇರೆ ದಿಕ್ಕಿಗೆ ಕಳಿಸ್ತೇವೆ ನಾವು. ಎಷ್ಟು ವರ್ಷದಿಂದ ಇದು? ಒಂದು 25-30 ವರ್ಷದಿಂದ ನಡೀತದೆ. ಅವಾಗ ಹೆಂಗಿತ್ತು ಪರ್ಚೇಸಿಂಗ್? ಆಗ ಸ್ವಲ್ಪ ಕಡಿಮೆ ಇದ್ದಿತ್ತು ಮೀನೆಲ್ಲ. ಈಗ ಸ್ವಲ್ಪ ಮೀನು ಉಂಟು, ಆದ್ರೆ ಈಗ ಕೆಲವರು ಬೋಟ್ನವರಿಗೆ ಉಂಟು, ಕೆಲವರು ಬೋಟ್ನವರಿಗೆ ಇಲ್ಲ. ಈಗ ಈಗ ಅಂದ್ರೆ ಮೀನಿನ ಉತ್ಪತ್ತಿ ಕಡಿಮೆ ಆಗಿದೆ. ಯಾಕೆ? ಈಗ ಕಡಿಮೆ ಆಗಿದೆ. ಮೀನಿನ ಉತ್ಪತ್ತಿ ಉಂಟಲ್ಲ, ಅದು ಕಡಿಮೆ ಆಗಿದೆ ಈಗ. ಯಾಕೆ ಕಡಿಮೆ ಆಯ್ತು ಅಂತ ಅದು ಅಂದ್ರೆ ಒಂದೊಂದ್ ಸಲ ಮೀನ್ ಆಗ್ತದೆ, ಒಂದೊಂದ್ ಸಲ ಆಗುದಿಲ್ಲ. ಈ ರಫಿನ ಟೈಮ್ಗೆ ಸ್ವಲ್ಪ ಮೀನ್ ಆಗ್ತದೆ, ಕೆಲ ಸಲ ಆಗುದಿಲ್ಲ. ವಾತಾವರಣ ಹೊಂದ್ಕೊಂಡು ಹೋಗ್ತದೆ. ಈಗ ಸೀಸನ್ ಅಲ್ಲಿ ಮೀನು ಉಂಟಾ ಇಲ್ವಾ? ಅಲ್ಲ, ಆಗಿದೆ ಮೀನು. ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಕ್ಲಿಲ್ಲ. ಹೋದ ವರ್ಷಕ್ಕಿಂತ ಈ ಸಲ ಕಡಿಮೆ. ಹೌದಾ? ಹೋದ ವರ್ಷಕ್ಕಿಂತ ಈ ಸಲ ಕಡಿಮೆ. ನೀವು ಎಷ್ಟು ಮೀನ್ ಪರ್ಚೇಸ್ ಮಾಡ್ತೀರಾ? ನಾವು ಅಂದ್ರೆ ಲಾಟ್ ತಗೊಳ್ಳೋದು, ಪರ್ಚೇಸ್ ಮಾಡಿ ಕಳಿಸ್ತೇವೆ. ಕೆಲವು ಸಲ ಮೀನು ಇರುವುದಿಲ್ಲ, ಕೆಲವು ಸಲ ಮೀನು ಡ್ಯಾಮೇಜ್ ಆಗಿ ಮೀನಿನಲ್ಲಿ ಲಾಸ್. ಎಲ್ಲಿ ಕಳಿಸ್ತೀರಾ? ನಾವೀಗ ಕೇರಳ, ಆಮೇಲೆ ಬಾಂಬೆಗೆ, ಗುಜರಾತ್ಗೆ, ಬೇರೆ ದಿಕ್ಕಿ ಎಲ್ಲ ಕಳಿಸ್ತೇವೆ. ನೀವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀರಾ? ಅಲ್ಲ, ಇದು ಬಾಕ್ಸಿಗೆ ಹಾಕಿ ಕಳಿಸು. ಬಾಕ್ಸ್ ಹಾಕಿ ಕಳಿಸ್ತೀರಾ? ದಿನ ಎಷ್ಟು ಬಾಕ್ಸ್ ಕಳಿಸ್ತೀರಾ? ಅದು 200 ಬಾಕ್ಸ್ ಹೋಗ್ತದೆ, 300 ಬಾಕ್ಸ್ ಹೋಗ್ತದೆ ದಿನ. ಮೀನು ಜಾಸ್ತಿ ಇದ್ದಾಗ ಎಷ್ಟು ಹೋಗ್ತದೆ? ಮೀನು ಜಾಸ್ತಿ ಇದ್ದಾಗ ಒಂದು 600-700 ಬಾಕ್ಸ್ ಹೋಗ್ತದೆ. ಬೇರೆಯವರು ಸಹ ನಮ್ಮಾಗೆ ಬೇರೆಯವರು ಸಹ ಅದು ಇಲ್ಲಿ ಪರ್ಚೇಸ್ ಮಾಡುವವರು ಇದ್ದಾರೆ. ಹೌದಾ? ತುಂಬಾ ಜನ. ಎಷ್ಟು ಜನ ಇರ್ಬೋದು ಇಲ್ಲಿ ಸಾಧಾರಣ ಪರ್ಚೇಸ್ ಮಾಡುವವರೊಂದು 80-90 ಜನ ಇದ್ದಾರೆ. 90 ಜನ. ಪ್ರತಿಯೊಬ್ರು ಇವಾಗ 200-300 ಬಾಕ್ಸ್ ಕಳಿಸ್ತಾರೆ. ಮೀನ್ ಫುಲ್ ಬಂದಾಗ ಜಾಸ್ತಿ ಕಳಿಸ್ತೇವೆ. ಜಾಸ್ತಿ ಕಳಿಸ್ತಾರೆ. ಮೀನ್ ಇಲ್ವೇ ಇಲ್ಲ ಅನ್ನೋದೇನಿಲ್ಲ. ಮೀನ್ ಇಲ್ಲದೆ ಕೆಲಸ ನಿಲ್ಲಾಗಿ ಇರ್ತದೆ. ಇರ್ತದೆ. ಸಮುದ್ರ ರಫ್ ಆದಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಮಳೆಗಾಲದಲ್ಲಿ ಆಗ್ಲಿ, ಇದರಲ್ಲಿ ಸೀಸನ್ ಆಗ್ಲಿ, ಈ ಸಮುದ್ರದಲ್ಲಿ ಮಳೆ ಗಾಳಿ ಎಂತದಿಲ್ಲ. ಈ ಮಗವೀರ ಸಮಾಜದ ದುಡಿಯೋರಿಗೆ ಮಳೆ ಗಾಳಿ ಯಾವ್ದು ಇಲ್ಲ. ಹೋಗ್ಲೇಬೇಕು. ಮಳೆ ಮಾಡೋದಾದ್ರೆ ಹೋಗ್ಲೇಬೇಕು. ಸಮುದ್ರ ರಫ್ ಇದ್ದಾಗ ಹೆಂಗ್ ಹೋಗ್ತೀರಾ? ರಫ್ ಇದ್ದಾಗ ಅವರ ಇದರಲ್ಲಿ ಹೋಗುದು, ಅಂದ್ರೆ ರಿಸ್ಕ್ ನಲ್ಲಿ ಹೋಗುದು. ಅವ್ರು ಬಂದ ಮೇಲೆ ನಾವು ಬಂದಂತ ಲೆಕ್ಕ. ಹಾಗೆ. ಹೌದಾ? ಅಷ್ಟು ರಿಸ್ಕ್ ನಲ್ಲಿ ಹೋಗ್ತಾರೆ. ದುಡಿಮೆ ಮಾಡ್ತೇವೆ. ಎಷ್ಟು ದಿನ ಇರ್ಬೋದು ಈ ತರ ಹೋಗುವುದು? ಒಂದು 2 ದಿವಸದಲ್ಲಿ ಹೋಗಿ ಬರ್ತಾರೆ. ಕೆಲವು ದೂರ ಹೋಗಿ ಒಂದು 10 ದಿವಸದಲ್ಲಿ ಬರುವುದು ಉಂಟು. ಬರುವುದಲ್ಲಿ ರಫ್ನಲ್ಲಿ ಮತ್ತೆ ಬೇರೆ ದಿಕ್ಕಿಗೆ ಬೋಟ್ ಕೆಲಸ ಇಲ್ಲಿ ಮಲ್ಪೆಗೆ ಬರ್ಲಿಕ್ಕೆ ಆಗುದಿಲ್ಲ. ಗೋವಾದಲ್ಲಿ, ಕಾರವಾರ್ನಲ್ಲಿ, ಬೇಲಿಕೆರೆಯಲ್ಲಿ, ಕೆನ್ನೂರಲ್ಲಿ ಹೀಗೆ ಇದ್ದು ಅಲ್ಲಿ ನಿಲ್ಸಿ ಮತ್ತೆ ಬರ್ತಾರೆ ವಾಪಸ್. ಒಂದೇ ಸಲ ರಫಿನಲ್ಲಿ ಬೋಟ್ ಅನ್ನು ಓಡಿಸ್ಕೊಂಡು ಬರ್ಲಿಕ್ಕೆ ಇಲ್ಲಿಗೆ ಆಗುದಿಲ್ಲ. ಆಗ ಗೋವಾದಲ್ಲಿ ಹಿಡಿತಾರೆ, ಕಾರವಾರ್ನಲ್ಲಿ ಹಿಡಿತಾರೆ. ಸಮುದ್ರ ಶಾಂತ ಆದಾಗ ಸ್ವಲ್ಪ ಬರ್ತಾರೆ. ಕೆಲವರು ಅದೇ ರಫಿನಲ್ಲಿ ಬರುವವರು ಇದ್ದಾರೆ, ರಿಸ್ಕ್ ತಕೊಂಡು. ಮೀನು ರೇಟ್ ಹೆಂಗ್ ಡಿಸೈಡ್ ಅಂದ್ರೆ ಇಲ್ಲಿ ಬಂದು ಆಕ್ಷನ್ ಆಗ್ತದೆ. ಬಂದು ಆಕ್ಷನ್ ಹಾಕಿದಲ್ಲಿ ಅದರಲ್ಲಿ ಬಿಡ್ ಮಾಡ್ಬೇಕು. ನಾವು ಬಿಡ್ ಮಾಡಿ ತಗೊಳ್ಬೇಕು. ನಮ್ಮ ಹಾಗೆ ಒಂದು 60-70 ಜನ ಬಿಡ್ ಮಾಡುವವರು ಇರ್ತಾರೆ. ಮೀನಿಗೆ ಆಕ್ಷನ್ ಕರೀತಾರೆ. ಆಕ್ಷನ್ ಕೊಡುವ ಬಿಡ್ ಮಾಡ್ಬೇಕು. ನಾವು ಅದರಲ್ಲಿ ಪರ್ಚೇಸ್ ಮಾಡಿ ನಾವು ತಗೊಳ್ಬೇಕು. ಅದು ಯಾವಾಗ ರೇಟ್ ಜಾಸ್ತಿ ಇರುತ್ತೆ?
ಮೀನಿಗೆ ಕಡಿಮೆ ಆದಾಗ ರೇಟ್ ಜಾಸ್ತಿ ಆಗ್ತದೆ. ಮೀನ್ ಜಾಸ್ತಿ ಬಂದಾಗ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗ್ತದೆ. ಮೀನ್ ಜಾಸ್ತಿ ಕ್ವಾಲಿಟಿ ಜಾಸ್ತಿ ಮೀನ್ ಯಾವ ಸೀಸನ್ ಅದು ನವರಾತ್ರಿಯಲ್ಲಿ ಬರ್ತದೆ. ಈಗ ನವರಾತ್ರಿಯಲ್ಲಿ ಬಂದು ಹೋಗಿದೆ, ಸ್ವಲ್ಪ ಮೀನು ಇದಿತ್ತು, ಆಗ ರೇಟ್ ಸ್ವಲ್ಪ ಕಡಿಮೆ. ಕೆಲವು ಸಲ ರೇಟ್ ಸಿಗ್ತದೆ, ಕೆಲವು ಸಲ ಮೀನ್ ಫುಲ್ ಕಡಿಮೆ ಆಗೋದು ಯಾವಾಗ? ಮೀನ್ ಕಡಿಮೆ ಆಗೋದು ಮಧ್ಯ ಸೀಸನ್ ಅಲ್ಲಿ ಕಡಿಮೆ ಆಗ್ತದೆ. ಮಧ್ಯ ಸೀಸನ್ ವರ್ಷದಲ್ಲಿ ಎಷ್ಟು ತಿಂಗಳು ವ್ಯಾಪಾರ ನಡೀತದೆ ಇಲ್ಲಿ ಒಂದು 7 ತಿಂಗಳು ವ್ಯಾಪಾರ ನಡೀತದೆ. ಅಂದ್ರೆ ಬರೀ ಒಂದು 7 ತಿಂಗಳು, ಇನ್ನು ಮಿಕ್ಕಿದ್ದು 5 ತಿಂಗಳು ವ್ಯಾಪಾರ ನಡೀತದೆ. ಅದು ಸಣ್ಣ ದೋಣಿ ಎಲ್ಲ ದೋಣಿ ಎಲ್ಲ ಉಂಟಲ್ಲ, ಅದೆಲ್ಲ ಇದಕ್ಕೆ ಹೋಗ್ತದೆ. ದೋಣಿ ದೊಡ್ಡ ವ್ಯಾಪಾರ ದೊಡ್ಡದಂದ್ರೆ ದೊಡ್ಡ ಬೋಟೆ ಎಲ್ಲ ಹೋಗುದಿಲ್ಲ. ಮಳೆ ಬರುವತ್ತಿಗೆಲ್ಲ, ಮಳೆ ಸೀಸನ್ ಅಲ್ಲಿ ಮಳೆಗಾಲದಲ್ಲೆಲ್ಲ ದೋಣಿ ಎಲ್ಲ ಬೋಟೆ ಎಲ್ಲ ಕಟ್ಟಿ ಇಡ್ತಾರೆ ಧಕ್ಕೆಗೆ. ಆಗ ಅದು ಬೋಟ್ ಎಲ್ಲ ಹೋಗ್ಲಿಕ್ಕಿಲ್ಲ, ಅದು ಹೋಗುದಿಲ್ಲ. ಬರೀ ಸಣ್ಣ ದೋಣಿಗಳು ಮಾತ್ರ. ಸೊ ವರ್ಷದಲ್ಲಿ 7 ತಿಂಗಳು ಮಾತ್ರ ನೀವು ಒಂದು ಸಿಗುತ್ತೆ. ಮಿಕ್ಕಿದ ಟೈಮಲ್ಲೆಲ್ಲ ಇಲ್ಲಿ ಮೀನ್ ಕಮ್ಮಿ ಬರುತ್ತೆ, ನಮ್ ಕಡೆ ಮೀನ್ ರೇಟ್ ಜಾಸ್ತಿ ಕೇಳಿದ್ರಲ್ಲ ಸ್ನೇಹಿತರೆ, ಮೀನು ಹಿಡಿಯೋರ್ದು ಒಂದ್ ಕತೆ, ದೋಣಿಯನ್ನು ಹೋಗಿ ಸಮುದ್ರದಲ್ಲಿ ಯಾನ ಮಾಡಿ ದಿನಗಟ್ಟಲೆ ಅಲ್ಲಿ ಉಳ್ಕೊಂಡ್ ಬರೋರ್ದು ಇನ್ನೊಂದು ಕತೆ, ತಂದ ಮೀನನ್ನ ಆಕ್ಷನ್ ಅಲ್ಲಿ ಬಿಡ್ ಮಾಡಿ ತಗೊಂಡು ಅದನ್ನ ಬೇರೆ ಬೇರೆ ಊರಿನ ಮಾರ್ಕೆಟ್ಗಳಿಗೆ ಕಳಿಸೋರ್ದು ಮತ್ತೊಂದು ಕತೆ ಎಲ್ಲ ಕೇಳಿದ್ರಿ. ಇದು ಒಂದು ಮಲ್ಪೆ ಬಂದರಿನ ಹಲವು ಮುಖಗಳು, ಒಂದು ಮಲ್ಪೆ ಬಂದರಿನ ಹಲವು ಮಾತುಗಳು. ಸಿಗೋಣ. ನಮಸ್ಕಾರ. ನಮಸ್ತೆ. ಬದುಕ ಬಂಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಮಲ್ಪೆ ಬಂದರಿನ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯನ್ನು ಇವತ್ತು ನಾನು ನಿಮಗೆ ಭೇಟಿ ಮಾಡಿಸ್ತಾ ಇದ್ದೀನಿ. ಮೀಟ್ ಮಿಸ್ಟರ್ ಸಂತೋಷ್ ಎಸ್ ಸಾಲಿಯನ್. ಸರ್ ನಮಸ್ಕಾರ. ನಮಸ್ತೆ. ಏನು ನೀವು ಇಲ್ಲಿ? ನಾನು ಮಲ್ಪೆ ಪರ್ಸನ್ ಯೂನಿಯನ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಮೀನುಗಾರಿಕೆಯಲ್ಲಿ ಒಂದು 35 ವರ್ಷ ಎಕ್ಸ್ಪೀರಿಯನ್ಸ್ ಉಂಟು. ಮತ್ತೆ ತಾಂಡೇಲಾಗಿ ಮೀನು ಹಿಡಿತಾ ಇದ್ದೆ. ಎಲ್ಲ ಸಿಸ್ಟಮ್ ಅಲ್ಲಿ, ದೋಣಿಯಲ್ಲಿ, ಮತ್ತೆ ಪರ್ಸಿನ್ ನಲ್ಲಿ, ಟ್ರಾಲ್ ಬೋಟ್ ಅಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ. ಆದ್ರೆ ಈಗ ವರ್ಕ್ ಮಾಡ್ತಾ ಇದ್ದೇನೆ ಯೂನಿಯನ್ ಯಾರ್ಡ್, ಫಿಶಿಂಗ್ ಯಾರ್ಡ್ ಇದ್ದಲ್ಲಿ ಸೂಪರ್ವೈಸಿಂಗ್ ವರ್ಕ್ ಮಾಡ್ತಾ ಇದ್ದೇನೆ, ಬೋಟ್ ರಿಪೇರಿ ಯಾರ್ಡ್ ಅಲ್ಲಿ. ಹಾಗೆ ಇದು ಫಿಶಿಂಗ್ ಅಂದ್ರೆ ನಮ್ದು ದಿನ ಡೈಲಿ ಹೋಗಿ ಬರೋದ್ರಲ್ಲಿ ನಾವು ಹೆಚ್ಚು ಜಾಸ್ತಿ ಕೆಲಸ ಮಾಡ್ತಾ ಇದ್ದದ್ದು. ಆದರೆ ಅಲ್ಲಿ ಮೀನುಗಾರಿಕೆ ಅಂದರೆ ಒಂದು ಗ್ಯಾಮ್ಲಿಂಗ್ನಾಗೆ ನಾವು ದೇಶದ ಸೈನಿಕರಿದ್ದಾಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವುದು ಪ್ರೊಟೆಕ್ಷನ್ ನಮಗೆ ಸ್ವಲ್ಪ ಕಷ್ಟ. ಆದರೂ ಖರ್ಚು ನಮಗೆ ಈಗ ದಿನೇ ಡೀಸೆಲ್ ಎಲ್ಲ ಜಾಸ್ತಿ ರೇಟ್ ಆದರೆ ನಮಗೆ ಖರ್ಚು ಜಾಸ್ತಿ ಆಗಿದೆ, ಉಳಿತಾಯ ಕಮ್ಮಿ ಆಗಿದೆ. ಈಗ ಮೀನು ಕೂಡ ಅಷ್ಟು ಸಿಗುವುದಿಲ್ಲ, ಹವಾಮಾನ ವೈಪರೀತ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಉಂಟು. ಆದರೆ ಏನೋ ದೇವರ ಪುಣ್ಯದಲ್ಲಿ ಸ್ವಲ್ಪ ಬರ್ತದೆ, ಸ್ವಲ್ಪ ಎಲ್ಲ ಅಡ್ಜಸ್ಟ್ಮೆಂಟ್ ಆಗ್ತಾ ಉಂಟು. ಹಾಗೆ ಈಗ ಮೀನು ಸ್ವಲ್ಪ ಕೊರತೆ ಆಗ್ತಾ ಉಂಟು. ಮತ್ತು ಬೋಟ್ನವರೀಗ ಸ್ಯಾಟಿನ್ ಫಿಶ್ ಸ್ವಲ್ಪ ಬರ್ತಾ ಉಂಟು. ಈ ಸಲ ಬಂಗಡೆ ಎಲ್ಲ ಕಮ್ಮಿ. ಹಾಗೆ ಡೈಲಿ ಒಂದು 4 ಗಂಟೆ ಮೇಲೆ ಮಾರ್ಕೆಟಿಂಗ್ ಹಾರ್ಬರಲ್ಲಿ ಸ್ಟಾರ್ಟ್ ಆಗ್ತದೆ, ಅದೊಂದು 8-9 ಗಂಟೆ ಕ್ಲೋಸ್ ಆಗ್ತದೆ. ಮತ್ತೆ ಡೈಲಿ ಪರ್ಸಿನ್ ಬೋಟ್ ಎಲ್ಲ ಬರುವಾಗ ಅದಾದರೆ ಮೀನಿದ್ರೆ ಒಂದು 24 hours ರನ್, ಮಾರ್ಕೆಟಿಂಗ್ ಎಲ್ಲ ರನ್ ಇರ್ತದೆ. ಹಾಗೆ ಅದು ನಾವು ಪರ್ಸಿನಲ್ಲಿ ಆದರೆ 30 ಜನ ಹೋಗಿ ಕೆಲಸ ಮಾಡ್ತೀವಿ. ಡೀಪ್ ಸಿಯಲ್ಲಿ ಆದರೆ ಒಂದು 5 ಜನ 8 ಜನ, ಮತ್ತು ಚಿಕ್ಕ ಬೋಟಲ್ಲಿ ಆದರೆ 5-6 ಜನ. ಮತ್ತು ಗಿಲ್ನೆಟ್ ಬೋಟಲ್ಲಿ ಅವ್ರು ಸ್ವಲ್ಪ 10 ಡೇಸ್ಗೆಲ್ಲ ಬರೋದು, ಗಿಲ್ನೆಟ್ನವರು. ಡೀಪ್ ಸಿ ಬೋಟೆಲ್ಲ 10 ಡೇಸ್ ಬರೋದು. ಮತ್ತು 370 ಬೋಟ್ನವರು ಒಂದು 5 ಡೇಸ್ ಎಲ್ಲ ಬರ್ತಾರೆ. ಆ ಡೈಲಿ ಖರ್ಚಿತ್ತೆ. ಸ್ಪೀಡ್ ಬೋಟ್, ಲೈಲ್ಯಾಂಡ್ ಬೋಟ್ ಹೋಗಬೇಕಾದ್ರೆ ಒಂದು 5-6 ಲಕ್ಷ ರೂಪಾಯಿ ಹೋಗುವ ಮುಂಚೆ ಖರ್ಚು ಮಾಡಬೇಕಾಗ್ತದೆ, ಐಸ್, ಡೀಸೆಲ್ ಅದೆಲ್ಲ. ಪರ್ಸಿನ್ ಬೋಟ್ನವರಿಗೆ ಡೈಲಿಗೆ ಒಂದು 30-40 ಸಾವಿರ ರೂಪಾಯಿ ಖರ್ಚು. ಡೈಲಿ ಹೋಗಿ 30 ಜನರಿಗೆ ಇದು ಕೊಡಬೇಕು, ಬೋನಸ್ ಕೊಡಬೇಕು, ಬರುವಾಗ ಖರ್ಚು, ರೇಷನ್ ಅದೆಲ್ಲ, ಡೀಸೆಲ್ ಖರ್ಚು. ಹಾಗೆ ತುಂಬ ಮೀನುಗಾರಿಕೆ ತುಂಬ ಈಗ ಚಿಂತಾಜನಕ. ಬೋಟ್ ಎಲ್ಲ ಜಾಸ್ತಿ ಆಗಿದೆ. ಅದೆಲ್ಲ ನಾವು ಫಿಸಿಬಿಲಿಟಿ ಎಲ್ಲ ಕೊಡುವಾಗ ಫಿಶರ್ಮ್ಯಾನ್ ನೋಡಿ ಎಲ್ಲ ಕೊಟ್ಟರೆ ಒಳ್ಳೆಯದು. ಈಗ ಯಾರ್ಯಾರೆಲ್ಲ ಬೋಟ್ ಮಾಡಿ ಅದಕ್ಕೆ ಇದು ಬೇರೆಯವರ ಕೈಯಲ್ಲಿ ಹೋದಾಗ ಆಗಿದೆ ನಮ್ಮದೆಲ್ಲ ಹಾರ್ಬರ್. ಕೇಳಿದ್ರಲ್ಲ ಸ್ನೇಹಿತರೆ, ಸಂತೋಷ್ ಎಸ್ ಸಾಲಿಯಾನ್ ಬೀಯಿಂಗ್ ಎ ಸೆಕ್ರೆಟರಿ ಆಗಿ ಇಲ್ಲಿ ಪರ್ಷಿಯನ್ ಬೋಟ್ನ ನಿರ್ವಹಣಾ ಸಂಘದ ಸೆಕ್ರೆಟರಿ ಆಗಿ ಪರ್ಷಿಯನ್ ಬೋಟುಗಳ, ಡೀಪ್ ಸಿ ಬೋಟುಗಳ ಕಷ್ಟ ನಷ್ಟಗಳನ್ನು ಎಳೆಯಾಗಿ ಬಿಚ್ಚಿಕೊಟ್ಟಿದ್ದಾರೆ. ಸಂತೋಷ್ ಸಾಲಿಯಾನ್ ಅವರೇ, ಈಗ ನಮ್ಮ ವೀಕ್ಷಕರಿಗಾಗಿ ಡೀಪ್ ಸಿ ಬೋಟ್ ಅಂದರೆ ಏನು, ಪರ್ಷಿಯನ್ ಬೋಟ್ ಅಂದರೆ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಬೇಕೀಗ. ಡೀಪ್ ಸಿ ಬೋಟ್ ಅಂದರೆ 10 ಡೇಸ್ಗೆ ಒಮ್ಮೆ ಹೋದರೆ 10 ಡೇಸ್ಗೆ ವಾಪಸ್ ಬರೋದು. ಅದು ಹೋಗುವಾಗಲೇ ಒಂದು 5-6 ಲಕ್ಷ ರೂಪಾಯಿ ಖರ್ಚು. ಅದಕ್ಕೆ 5,000 ಲೀಟರ್ ಡೀಸೆಲ್ ಹಾಕಬೇಕು, ಮತ್ತು ಒಂದು 3-4 ಗಾಡಿ ಐಸ್ ಹಾಕಬೇಕು. ಮತ್ತು ಅದು ಮೀನು ಈಗ ಇಲ್ಲ. ಆ್ಯಕ್ಚುಲಿ ಗುಜರಾತ್ ಆ ಸೈಡ್ ಎಲ್ಲ ದೂರ ಸ್ಟೇಟ್ಗೆಲ್ಲ ಹೋಗಿ ಫಿಶಿಂಗ್ ಮಾಡ್ತಾರೆ, ಡೀಪಲ್ಲಿ ಮಾಡ್ತಾರೆ. ಅದು ಮುಂಚೆಲ್ಲ ಸ್ವಲ್ಪ ಪ್ಲಸ್ ಇತ್ತು, ಈ ಸಲ ಕಂಪ್ಲೀಟ್ ಅವ್ರು ಮೈನಸ್ಸಲ್ಲಿದ್ದಾರೆ. ಮತ್ತು ಪರ್ಸಿನವರು ಡೈಲಿ 30 ಅದು ಮೀನು ನೋಡಿಯೇ ಹೊಡಿಯೋದು, ಅವರು ಮೀನು ನೋಡಿ ರೌಂಡ್ ಹೊಡಿಯೋದು. ಅದರಲ್ಲಿ ಸ್ವಲ್ಪ ಮೀನೆಲ್ಲ ಕ್ಲಿಯರ್ ಡೈಲಿ ತಾಜಾ. ಎಕ್ಸ್ಪೋರ್ಟಿಂಗ್ ಸ್ವಲ್ಪ ಒಳ್ಳೆ ರೇಟ್ ಉಂಟು ಅದಕ್ಕೆ. ಅದರದ್ದು ಬಂದರೆ ಎಕ್ಸ್ಪೋರ್ಟಿಂಗ್ ಜಾಸ್ತಿ ಆಗ್ತದೆ. ನಮಗೆ ಕೂಡ ತಿನ್ನಲಿಕ್ಕೆ, ಲೋಕಲ್ ತಿನ್ನಲಿಕ್ಕೆ ಕೂಡ ಕಷ್ಟ ಆಗ್ತದೆ.
ಮೀನಿನ ಮತ್ತೆ ಅದರಲ್ಲಿ ಕಿಂಗ್ ಫಿಶರ್ ಈ ಸಲ ಕಮ್ಮಿ ಅವರಿಗೆಲ್ಲ. ಆದರೆ ಗಿಲ್ ನೆಟ್ ಬೋಟ್ ಅವರಿಗೆ ಸ್ವಲ್ಪ ಕಿಂಗ್ ಫಿಶರ್ ಎಲ್ಲ ಉಂಟು. ಈ ಸಲ ಪರ್ಸಿನವರಿಗೆಲ್ಲ ಸ್ಯಾಡನ್ ಫಿಶೇ ಬಂದದ್ದು, ಮತ್ತು ಮೆಕರಲ್ ಎಲ್ಲ ಕಮ್ಮಿ ಬಂದಿದೆ. ಹಾಗೆಲ್ಲ ನಡೀತಾ ಉಂಟು. ದೇವರ ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾ ಉಂಟು. ಎಲ್ಲ ದೇವರ ಮೇಲೆ ಭಾರ, ನಾವು ಮತ್ತೆ ಯಾರ ಮೇಲೆ ಭಾರ ಹಾಕೋಗಿಲ್ಲ. ಸರ್ಕಾರ ಸರ್ ಈಗ ನಮಗೆ ತುಂಬ ಫಿಶರ್ಮಿಗೆ ತುಂಬ ಕಷ್ಟ ಉಂಟು. ನಾವು ಸಮುದ್ರಕ್ಕೆ ಹೋಗುವಾಗ ನಮಗೆ ಒಂದು ಸಿ ಆಂಬ್ಯುಲೆನ್ಸ್ ಬೇಕು. ಏನಾದರೂ ಎಮರ್ಜೆನ್ಸಿಯಲ್ಲಿ ತಾಗಿದ್ರೆ ಜನವನ್ನು ಕರ್ಕೊಂಡು ಫಸ್ಟಿಗೆ ಎಷ್ಟೇ ಏನು ಮಾಡಿದ್ರು ಕೂಡ ಮನುಷ್ಯರಿಗೆ ಒಂದು ವ್ಯಾಲ್ಯೂ ಇರ್ತದೆ ಸರ್. ದುಡಿಯೋರಿಗೆ ಒಂದು ವ್ಯಾಲ್ಯೂ ಬೇಕು. ಅದು ಏನಾದರೂ ಎಮರ್ಜೆನ್ಸಿ ತಂದು ಅವರನ್ನು ಹಾಸ್ಪಿಟಲ್ಗೆಲ್ಲ ಟಚ್ ಮಾಡುವಾಗೆ, ಮತ್ತು ಅವರಿಗೆ ಬೇಕಾದಷ್ಟು ಏನು ತಾಗಿದ್ರೆ ಸತ್ತರೆ ಅವರಿಗೆ ಸರ್ಕಾರ ಇಮಿಡಿಯೇಟ್ಲಿ ಆಗಿ ಸ್ಪಂದಿಸಿ ಅವರಿಗೆ ಏನಾದರೂ ಪರಿಹಾರ ಎಲ್ಲ ಕೊಡಬೇಕು. ಅವರ ಮನೆಯವರೆಲ್ಲರೂ ಅವರನ್ನೇ ಕಾದಿಲ್ತಾರೆ. ಅವರಿಗೆ ಏನಿಲ್ಲ, ಅವರ ಒಂದು ಫಿಶಿಂಗ್ ಹೋಗೋರು ಒಬ್ಬರು ಇರೋದು, 5-6 ಜನ ಮನೆಯಲ್ಲಿ ಇರ್ತಾರೆ. ಅವ್ರಿಗೆ ಏನಾದರೂ ಸರ್ಕಾರ ಬಂದು ಏನಾದರೂ ಅವರಿಗೆ ಪರಿಹಾರ ನಾವೆಲ್ಲ ಕೃಷಿಕರಿಗೆ ಇಮಿಡಿಯೇಟ್ ಸಿಗ್ತದೆ, ಫಿಶರ್ಮೆನ್ಗೆಲ್ಲ ಕೊಡೋದೇ ಇಲ್ಲ. ಹಾಗೆ ಎಲ್ಲ ಆಗಿದೆ. ನಮಗೆ ಕೂಡ ನಾವು ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದರು. ಅವ್ರು ಸರ್ಕಾರ ಬಜೆಟ್ ಉಂಟು, ಬಜೆಟಲ್ಲಿ ಇಡಬೇಕು ಅದನ್ನು ಸರ್. ಮತ್ತು ಕೆಲವೊಂದು ಬೋಟಿಗೆ ಫಿಸಿಬಿಲಿಟಿ ಎಲ್ಲ ಬೋಟೆಲ್ಲ ಜಾಸ್ತಿ ಆಗಿದೆ. ಅದಕ್ಕೊಂದು ಸರಿಯಾದ ಒಂದು ನಿರ್ದೇಶನ ಹೊಸ ಬೋಟಿಗೆಲ್ಲ ಕೊಡುವಾಗ ಆಳತ್ತು ಬೋಟನ್ನು ಡೆಮಾಲಿಷ್ ಮಾಡಿ ಪಾರ್ಕಿಂಗ್ ಎಲ್ಲ ಪ್ಲೇಸ್ ಇಲ್ಲ, ಹಾರ್ಬರ್ ಆಗಬೇಕು, ಎಕ್ಸ್ಟೆನ್ಷನ್ ಎಲ್ಲ ಹಾರ್ಬರ್ ಮಾಡಿದರೆ ಸರ್ಕಾರ ಅದನ್ನೆಲ್ಲ ಒಂದು ನಮಗೆಲ್ಲ ಮಾಡಿಕೊಟ್ರೆ ಸರ್ಕಾರ ಮುಂದಿನ ಪೀಳಿಗೆಗಾದರೂ ಸ್ವಲ್ಪ ಉಪಯೋಗ ಆಗ್ಬೋದು ಸರ್. ಸಂಘದ ಕಾರ್ಯದರ್ಶಿ ಆದಂಥ ಸಂತೋಷ್ ಸಾಲಿಯಾನ್ ಅವರ ಮನದಾಳದ ನೋವನ್ನು, ಅವ್ರ ಮಾತುಗಳನ್ನು, ಸರ್ಕಾರಕ್ಕೆ ಅವ್ರು ಹಾಕಿದಂಥ ಒತ್ತಾಯವನ್ನು ನಾವು ಸರ್ಕಾರದ ಗಮನಕ್ಕೆ ಈ ವಾಹಿನಿಯ ಮೂಲಕ ತರೋಣ. ಸರ್ಕಾರ ಆದಷ್ಟು ಬೇಗ ನಮ್ಮ ಮೀನುಗಾರರ ಕಷ್ಟಗಳಿಗೆ ಸ್ಪಂದಿಸಲಿ, ಇವರ ಸಮಸ್ಯೆಗಳೆಲ್ಲ ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತಾ, ಎಲ್ಲ ಮೀನುಗಾರರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯುಸ್ಸುಗಳನ್ನು ಕೊಡಲಿ, ಅವರು ಮೀನುಗಾರಿಕೆ ಭಾಳ ಸುಲಭವಾದ ನಲಿಲಿ, ಸಮುದ್ರದಲ್ಲಿ ಒಳ್ಳೆ ಮೀನು ಸಿಕ್ಕಲಿ ಅಂತ ನಾವೆಲ್ಲ ಆಶಿಸೋಣ. ನಮಸ್ಕಾರ ಸಂತೋಷ್ ಅವರು, ನಮಸ್ಕಾರ. ಬದುಕ ಬಂಡಿ ಸ್ನೇಹಿತರೆ, ಈಗ ಮತ್ತೊಬ್ಬ ಕಡಲ ಪಯಣಿಗನನ್ನು ಪರಿಚಯ ಮಾಡಿಸುವಂಥ ಸಮಯ ಬಂದಿದೆ. ಅವ್ರ ಜೊತೆ ಮಾತಾಡೋಣ, ಏನು ಅಂತ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ವಾಮನ ಕುಂದರ್. ವಾಮನ ಕುಂದರ್, ಇವ್ರ ಹೆಸರು ವಾಮನ ಕುಂದರ್. ನಿಮ್ದೇನ ದೋಣಿ ಇದು? ಹೌದು, ನಮ್ದೇ. ಒಬ್ರೇ ಹೋಗ್ತೀರಾ? ಒಬ್ರೇ ಹೋಗುದು. ಎಷ್ಟು ದಿನ ಹೋಗ್ತೀರಾ? ಡೈಲಿ ಹೋಗುದು ಬರುದು. ಬೆಳಗ್ಗೆ ಹೋಗಿ ಸಂಜೆ ಬರ್ತೀರಾ? ಸಂಜೆ ಹೋಗುದು, ಬೆಳಿಗ್ಗೆ ಬರುದು. ಸಂಜೆ ಹೋಗಿ ಬೆಳಗ್ಗೆ ಬರೋದು. ಹೌದು. ಸ್ನೇಹಿತರೆ, ಇವರು ಒಬ್ಬರೇ ತಮ್ಮದೇ ದೋಣಿಯಲ್ಲಿ ಸಮುದ್ರದೊಳಗೆ ಪ್ರತಿ ರಾತ್ರಿ ಹೋಗಿ ಪ್ರತಿ ಸಂಜೆ ಮಾರನೇ ಬೆಳಗ್ಗೆ ಬರ್ತಾರೆ. ದಿನ ಎಷ್ಟು ಮೀನು ಹಿಡ್ಕೊಂಡ್ ಬರ್ತೀರಾ? ಅಷ್ಟಿಷ್ಟ ಅಂತೆಲ್ಲ, ಸಿಕ್ಕಿದಷ್ಟು. ಒಂದು ಅಂದಾಜು ಇವತ್ತೆಷ್ಟು ಸಿಕ್ತು? ಇವತ್ತೆಷ್ಟು ಆಗ್ತದೆ ನೋಡ್ಬೇಕು ಇನ್ನು. ಹೌದಾ? ಇವತ್ತೇನು ವಿಶೇಷ ಮೀನು ಹಿಡ್ದಿದ್ದೀರಲ್ಲ, ಏನದು? ಅದು ಸಿಗ್ತದೆ ತರಕ್ಕೆ, ಸಿಗ್ತಾ ಇರ್ತದ ಹಂಗೆ? ಒಂದು ಕೆಲಸ ಸಿಗ್ತಾ ಇರ್ತದೆ. ಇಲ್ಲಿ ಎಷ್ಟು ವರ್ಷ ಆಯ್ತು ನೀವು ಇದನ್ನ ಶುರು ಮಾಡಿ? ಸಣ್ಣದಿಂದ ಇದೇ ದಂಧೆ ಮಾಡ್ತಾ ಇರೋದು. ಒಂದು 40 ವರ್ಷ ಆಯ್ತಾ? 40 ವರ್ಷ ತನಕ ಆಯ್ತು. 40 ವರ್ಷ ತನಕ ಆಯ್ತಾ? ಎಷ್ಟು ವರ್ಷ ಈಗ ನಿಮ್ಗೆ? ನಮ್ಗೆ 52 ವರ್ಷ ಆಯ್ತು. 52. ಸೊ ಚಿಕ್ಕ ಹುಡುಗನಾಗಿಂದ ಸಮುದ್ರದ ಮೇಲೆ ಇದ್ದೀರಾ, ಸಮುದ್ರದ ದೋಣಿ ಮೇಲೆ ಇದ್ದೀರಾ. ಮೇಲೆ ನಿಮ್ ತಂದೆನೂ ಇದೇ ಮಾಡ್ತಾ ಇದ್ರಾ? ಇದೇ ಮಾಡ್ತಾ ಇದ್ದದ್ದು. ಸೊ ನೀವು ಇದೇ ಮಾಡ್ತಾ ಇದ್ದೀರಾ. ಹೌದು. ಯಾವತ್ತು ಜಾಸ್ತಿ ಮೀನ್ ಸಿಗೋದು ಯಾವತ್ತು? ಜಾಸ್ತಿ ಅಂದ್ರೆ ಇದಕ್ಕೆ ಸಿಗುದು ಇದೇ ತರ. ಹೌದಾ? ಹೌದು. ಬೇರೆ ಬೇರೆ ದಂಧೆಯಲ್ಲಿ ಜಾಸ್ತಿ ಎಲ್ಲ ಸಿಗ್ತದೆ. ಒಂದೊಂದು ದೋಣಿಗೆ ಹೆಚ್ಚಾಗಿ ಬೇರೆ ದೋಣಿಗೆ ಎಲ್ಲ ಕೊಡುವಂತದ್ದೆಲ್ಲ ಇರ್ತದೆ. ಎಲ್ಲ ಸಮಯಕ್ಕಿಲ್ಲ, ಕೆಲವೇ ಸಂದರ್ಭದಲ್ಲಿ ಮಾತ್ರ. ನೀವು ಒಬ್ಬರೇ ಯಾಕೆ? ಒಬ್ರು ಅಂದ್ರೆ ಕೆಲವರು ಜನ ಬಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ, ಅದಕ್ಕೆ ಅವ್ರು ಬರುದಿಲ್ಲ. ಅದಕ್ಕೆ ನಾವು ಒಬ್ರು ಹೋಗುದು. ಹೌದಾ? ಯಾಕೆ ಕಷ್ಟ? ನೀವು ಯಾರು ಬೇರೆಯವ್ರನ್ನ ತಗೊಳಲ್ವಾ? ಒಂದಿನ ಬಂದ್ರೆ 2 ದಿನ ಬರುದಿಲ್ಲ, ಅದಕ್ಕೋಸ್ಕರ. ಅವ್ರು ಒಂದಿನ ಬಂದ್ರೆ 2 ದಿನ ಬರಲ್ಲ, ಹೌದು. ರೆಗ್ಯುಲರ್ ಆಗಿ ಬರಲ್ಲ ನಿಮ್ಮ ಹತ್ರ. ಹೌದು. ಅದಕ್ಕೆ ನೀವು ಒಬ್ಬರೇ ಹೋಗ್ತೀರಾ? ಒಬ್ರು ಹೋಗುದು. ಒಬ್ಬರೇ ಹೋಗ್ತೀರಲ್ಲ, ರಿಸ್ಕ್ ಆಗಲ್ವಾ? ರಿಸ್ಕ್ ಅಂದ್ರೆ ರಿಸ್ಕ್ ಏನಿಲ್ವಾ? ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಊಟ ತಿಂಡಿ ಎಲ್ಲ ಏನ್ ಮಾಡ್ತೀರಾ ಒಬ್ರೇ ಹೋದ್ರೆ? ರಾತ್ರಿ ಎಲ್ಲ ಬೇಕಲ್ಲ, ತಗೊಂಡೋಗ್ತೀರಾ? ಹೌದು. ಹೋಗಲ್ಲಿ ಉಂಟಲ್ಲ ಊಟ. ತಗೊಂಡೋಗಿದ್ದೀರಾ? ರಾತ್ರಿ ಎಲ್ಲ ನಿಮ್ಗೆ ಏನು ಹೆಂಗೆ ಕಾಣುತ್ತೆ ನಿಮ್ಗೆ ಕತ್ಲಲ್ಲಿ? ಕತ್ಲಲ್ಲಿ ಹೆಂಗೆ ಕಾಣುತ್ತೆ ನಿಮ್ಗೆ? ಅಲ್ಲಿ ಟಾರ್ಚ್ ಉಂಟಲ್ಲ. ಟಾರ್ಚ್ ಉಂಟಾ? ಆ ಟಾರ್ಚ್ ಬಿಟ್ಟು ನೋಡ್ತೀರಾ? ಟಾರ್ಚ್ ಅಂದ್ರೆ ದೊಡ್ಡ ಟಾರ್ಚ್ ಉಂಟು, ಅದು ಸಣ್ಣ. ದೂರದ ನೋಡ್ಲಿಕ್ಕೆ ದೊಡ್ಡದುಂಟು, ಕಲ್ಲೆಲ್ಲ ನೋಡ್ಲಿಕ್ಕೆ ದೊಡ್ಡ ಟಾರ್ಚ್ ಉಂಟು. ಇದು ಹತ್ತಿರದಲ್ಲಿ ನೋಡ್ಲಿಕ್ಕೆ, ದೋಣಿ ಒಳಗೆ ನೋಡ್ಲಿಕ್ಕೆ. ನಿದ್ದೆ ಬರಲ್ವಾ ರಾತ್ರಿ? ನಿದ್ದೆ ನಿನ್ನ ಮನೆಗೆ ಹೋಗಿ ಮಲಗು. ಈಗ ಮನೆಗೆ ಹೋಗಿ ಮಲಗದ? ಎಷ್ಟೊತ್ತು ಮುಗಿಯುತ್ತೆ ವ್ಯಾಪಾರ? ವ್ಯಾಪಾರ ಅಂದ್ರೆ ಇದರಿಂದ 2 ಗಂಟೆ ಕೆಲಸ ಉಂಟು. ಈಗ ಸರಿ ಮಾಡಿ ಇಡ್ಲಿಕ್ಕೆ. ಅದ್ ಮುಗಿದ್ರೆ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೀರಾ? ಪುನಃ ಸಾಯಂಕಾಲ ಎಷ್ಟೊತ್ತಿಗೆ ಬರ್ತೀರಾ? ಸಾಯಂಕಾಲ 4 ಗಂಟೆ ಹೊತ್ತಿಗೆ ಹೋಗುದು. 4 ಗಂಟೆಗೆ ಹೊರಟೋಗ್ತೀರಾ? ಎಷ್ಟು ದೂರ ಹೋಗ್ತೀರಾ?
ಜಾಸ್ತಿ ದೂರ ಅಂದ್ರೆ 1.5 ಗಂಟೆ ದಾರಿ ದೂರ ತನಕ ದಾರಿ ಹೋಗ್ತೇವೆ. 1.5 ಗಂಟೆಗಳ ದಾರಿ ದೂರ ಅಂದ್ರೆ ಎಷ್ಟು ದೂರ ಆಗ್ಬೋದು ಒಂದು ಅಂದಾಜಲ್ಲಿ? ಅದು ಎಷ್ಟು ನಾಟಿಕಾಯಿಲ್ ಮೈಲ್ ಅಂತ ಗೊತ್ತಿಲ್ಲ ಅಲ್ಲಿ. ಎಷ್ಟು ನಾಟಿಕಲ್ ಮೈಲ್ ಅಂತ ಗೊತ್ತಿಲ್ವಾ? ನಾಟಿಕಾಯಿಲ್ ಮೈಲ್ ಪಲ್ಲಲ್ಗೆ ನಾಟಿಕಾಯಿಲ್ ಮೈಲ್ ಹಾ ಹತ್ತು ಏತ್ ನಾಟಿಕಾಯಿಲ್ ಮೈಲ್ ಅಡಿ ನೀವು ಒಬ್ರೇ ಹೋಗೋದು ಅಥವಾ ನಿಮ್ ಜೊತೆ ಇನ್ನೂ ಸುಮಾರು ದೋಣಿ ಬರ್ತಾವ? ಬೇರೆ ದೋಣಿಯವರು ಬರ್ತಾರೆ, ತುಂಬಾ ದೋಣಿಯವರು ಬರ್ತಾರೆ. ಎಷ್ಟು ಬರ್ತದೆ? 5-6 ದೋಣಿ ಎಲ್ಲ ಬರ್ತದೆ. 5-6 ದೋಣಿಯಲ್ಲಿ ಒಂದೊಂದು ದೋಣಿಯಲ್ಲಿ ಒಬ್ಬೊಬ್ರೆ? ಅಲ್ಲ, ಅದ್ರಲ್ಲೆಲ್ಲ ಜನ ಇರ್ತಾರೆ. ಅದ್ರಲ್ಲಿ ಜನ ಇರ್ತಾರೆ, ನಿಮ್ಮ ಹತ್ರ ಮಾತ್ರ ಜನ ಇರಲ್ಲ. ಒಬ್ರೆ. ಹೌದು, ಆತರನಾ? ಹೌದು. ಅವರೆಲ್ಲ ಜನ ಇದ್ದವ್ರು ಬೇಗ ಬಂದಿದ್ದಾರೆ. ನಾನು ಮನೆ ಕೆಲಸ ಮಾಡ್ಬೇಕು, ಸ್ವಲ್ಪ ಲೇಟ್ ಆಯ್ತು. ನೀವ್ ಒಬ್ರೆ ಬಲೆ ಹಾಕಿ ಹಿಡಿಯಕ್ಕೆ ಆಗುತ್ತಾ? ಅದು ಹಾಕಿ ಹಾಕುದ್ರಲ್ಲಿ ಮಾಡ್ತಾ ಇದ್ದೇವೆ. ಈ ದೊಡ್ಡ ಮೀನ್ ಸಿಕ್ಬಿಡ್ತ ಅವಾಗ ಹೆಂಗ್ ಹೇಳಕತ್ತ? ಅದು ಹೋಗಿ ಅಲ್ಲಿ ಉಂಟಲ್ಲ, ಅದ್ರಲ್ಲಿ ಎಳಿತೀರಾ? ಹೌದು, ಅದನ್ನ ಅದ್ರಲ್ಲಿ ಎತ್ತದ, ಅದನ್ನ ಅದ್ರಲ್ಲೇ ಎತ್ತಿದಂಗೆ ಹೊಡೆದ್ಬಿಟ್ಟು. ಮಲ್ಪೆ ಬಂದರಿನೊಳಗೆ ನಾವು ಹೋದರೆ ನಾವು ಹಿಂದೆಂದು ನೋಡಿರದಂಥ, ಹಿಂದೆಂದು ಅನುಭವಿಸಿರದಂಥ ಒಂದು ಅನೂಹ್ಯ ರೀತಿಯ ಜಗತ್ತು ಅನಾವರಣಗೊಳ್ಳುತ್ತೆ. ಸಾವಿರಾರು ಜನ ಮೀನುಗಾರರು ಲಕ್ಷಾಂತರ ಮೀನುಗಳನ್ನು ಕಡಲಿನಿಂದ ಮೊಗೆದು ತಂದು ಅಲ್ಲಿ ಗುಡ್ಡೆ ಹಾಕ್ತಾ ಇದ್ದಾರೆ. ಕಡಲು ನಮ್ಮೆಲ್ಲರ ಹಸಿವನ್ನು ತಣಿಸೋಕ್ಕೆ ತನ್ನ ಒಡಿನಲ್ಲಿ ಕೋಟ್ಯಂತರ ಮೀನುಗಳನ್ನು ತಂದು ಕೊಡ್ತಾ ಇದೆ. ನೋಡಿ, ನಮ್ಮ ತಟ್ಟೆಯಲ್ಲಿ ಒಂದು ಮೀನು ಬೀಳಬೇಕಾದ್ರೆ, ನಮ್ಮ ತಟ್ಟೆ ಒಳಗಡೆ ಒಂದು ಮೀನು ಇರಬೇಕಾದ್ರೆ ಅದರ ಹಿಂದಿನ ಮೀನುಗಾರರ ಶ್ರಮ ನಾವು ಊಹಿಸಲ ಸಾಧ್ಯವಾದಂಥದ್ದು. ಬದುಕ ಬಂಡಿ ಇಂಥ ಅನೂಹ್ಯ ಕಾರ್ಯಕ್ರಮಗಳನ್ನು, ವಿಶೇಷವಾದಂಥ ಕಾರ್ಯಕ್ರಮಗಳನ್ನು, ನೀವು ಹಿಂದೆಂದೂ ನೋಡದಂಥ ಒಂದು ಕುತೂಹಲಕಾರಿ ವಿಚಾರವನ್ನು ನೋಡಬೇಕು ಅಂತಂದರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮವನ್ನು ನೀವು ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ನಮ್ಮ ಪ್ರೀತಿಯ ಚಂದನ ವಾಹಿನಿಯಲ್ಲಿ ವೀಕ್ಷಣೆ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ಗಳನ್ನು ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ನಾವು ಬಹಳ ಗೌರವಿಸ್ತೀವಿ ಮತ್ತು ಅದನ್ನು ತಗೊಳ್ತೀವಿ. ಹಾಗಾಗಿ ನಿಮ್ಮ ಕಾಮೆಂಟ್ ನಮಗೆ ಬಹಳ ಮುಖ್ಯ ಆಗುತ್ತೆ. ಪ್ರತಿ ಮಂಗಳವಾರ ರಾತ್ರಿ ಸಂಜೆ 8 ಗಂಟೆಗೆ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ, ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸ್ತಾ ಇರಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.